ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಪಟ್ಟಣದಲ್ಲಿ ಆಟೋ ರಿಕ್ಷಾದ ಬಾಡಿಕೆ ವಿಚಾರದಲ್ಲಿ ಈಗ ಒಂದು ವಿವಾದ ಕೂಡ ಉಂಟಾಗಿದೆ. ಇಲ್ಲಿನ ಬಸ್ ನಿಲ್ದಾಣದ ಸಮೀಪ ಇರುವಂಥ ಆಟೋ ಚಾಲಕರ ನಡುವೆ ವೈಮನಸ್ಸು ಕೂಡ ಉಂಟಾಗಿರುವಂಥದ್ದು. ಕಳೆದ ಹಲವಾರು ವರ್ಷಗಳಲ್ಲಿ ಇರುವಂಥ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಲು ಈವರೆಗೂ ಕೂಡ ಸಾಧ್ಯವಾಗಿಲ್ಲ. ಹೀಗಾಗಿ ಸಂಬಂಧಪಟ್ಟಂಥ ಆಟೋ ಚಾಲಕರು ಈಗ ಜಿಲ್ಲಾಧಿಕಾರಿಗಳ ಕಚೇರಿಯ ಮೊರೆ ಹೋಗಿದ್ದಾರೆ. ಗಮನಿಸಬಹುದು, ಇವರೆಲ್ಲರೂ ಕೂಡ ಕುಮಟಾ ತಾಲೂಕಿನ ಉಪ್ಪಾರಕೇರಿ ಭಾಗದ ಆಟೋ ಚಾಲಕರು. ಕಳೆದ ಹಲವು ವರ್ಷಗಳಿಂದ ತಮ್ಮ ಜೀವನಕ್ಕೋಸ್ಕರ ಒಂದು ಆಟೋವನ್ನು ಮಾಡಿ ಜೀವನವನ್ನು ಕೂಡ ಸಾಗಿಸ್ತಾ ಇದ್ರು. ಆದರೆ ಇಲ್ಲಿ ವಿಷಯ ಏನಂತ ಹೇಳಿದ್ರೆ, ಇಲ್ಲಿನ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಆಟೋ ನಿಲ್ಲಿಸುವ ವಿಚಾರದಲ್ಲಿ ಮತ್ತು ಬಾಡಿಗೆ ತೆಗೆದುಕೊಳ್ಳುವ ವಿಚಾರದಲ್ಲೂ ಕೂಡ ಎರಡು ಆಟೋ ಗುಂಪುಗಳ ನಡುವೆ ಒಂದು ರೀತಿಯ ವೈಮನಸ್ಸು ಕೂಡ ಉಂಟಾಗಿದೆ. ಯಾಕಂತ ಹೇಳಿದ್ರೆ ಕಳೆದ ಹಲವು ವರ್ಷಗಳಿಂದ ಇಲ್ಲಿನ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಎರಡು ಆಟೋ ಸ್ಟ್ಯಾಂಡ್ಗಳು ಕೂಡ ಇದೆ. ಅಂದರೆ ಕಾಂಪೌಂಡಿನ ಒಳಭಾಗದಲ್ಲಿ ಮತ್ತು ಹೊರಭಾಗದಲ್ಲಿ. ಉಪ್ಪಾರಕೇರಿಯ ಈ ಒಂದು ಆಟೋ ಚಾಲಕರ ಒಂದು ಬೇಡಿಕೆ ಏನಂತ ಹೇಳಿದ್ರೆ, ಕಾಂಪೌಂಡಿನ ಹೊರಭಾಗದಲ್ಲಿ ತಮಗೆ ಅವಕಾಶನ ಕೊಡ್ತಾ ಇದ್ದಾರೆ. ಬಸ್ ಸ್ಟ್ಯಾಂಡ್ ವಿಚಾರಕ್ಕೆ ಬಂದರೆ ಬಸ್ ಸ್ಟ್ಯಾಂಡ್ ಒಂದೇ ಇರೋದು, ಪ್ರಯಾಣಿಕರಲ್ಲಿ ಭೇದ ಭಾವ ಕೂಡ ಇರೋದಿಲ್ಲ. ಹೀಗಾಗಿ ಯಾರು ಯಾವ ಪ್ರಯಾಣಿಕರನ್ನು ಕೂಡ ಒಯ್ಯಬಹುದೆಂಬ ಅಭಿಪ್ರಾಯವನ್ನು ಕೂಡ ಇವರು ಕೂಡ ವ್ಯಕ್ತಪಡಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಜನಪ್ರತಿನಿಧಿಗಳ ಮೊರೆ ಹೋಗಿದ್ದಾರೆ, ಪೊಲೀಸರ ಕೂಡ ಮೊರೆ ಹೋಗಿದ್ದಾರೆ. ಹೀಗಾಗಿ ಸಂಬಂಧಪಟ್ಟವರಿಂದ ಇವರಿಗೆ ಯಾವುದೇ ರೀತಿಯ ನ್ಯಾಯ ಕೂಡ ಸಿಗಲಿಲ್ಲ. ಹೀಗಾಗಿ ತಮ್ಮ ಬೇಡಿಕೆಯನ್ನು ಸಲ್ಲಿಸುವ ಸಲುವಾಗಿ ಕುಮಟಾದಿಂದ ಕಾರವಾರಕ್ಕೆ ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಹೀಗಾಗಿ ಜಿಲ್ಲಾಧಿಕಾರಿಗಳು ಈ ವಿವಾದವನ್ನು ಬಗೆಹರಿಸ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಪಟ್ಟಣದಲ್ಲಿ ಆಟೋ ರಿಕ್ಷಾದ ಬಾಡಿಕೆ ವಿಚಾರದಲ್ಲಿ ಈಗ ಒಂದು ವಿವಾದ ಕೂಡ ಉಂಟಾಗಿದೆ. ಇಲ್ಲಿನ ಬಸ್ ನಿಲ್ದಾಣದ ಸಮೀಪ ಇರುವಂಥ ಆಟೋ ಚಾಲಕರ ನಡುವೆ ವೈಮನಸ್ಸು ಕೂಡ ಉಂಟಾಗಿರುವಂಥದ್ದು. ಕಳೆದ ಹಲವಾರು ವರ್ಷಗಳಲ್ಲಿ ಇರುವಂಥ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಲು ಈವರೆಗೂ ಕೂಡ ಸಾಧ್ಯವಾಗಿಲ್ಲ. ಹೀಗಾಗಿ ಸಂಬಂಧಪಟ್ಟಂಥ ಆಟೋ ಚಾಲಕರು ಈಗ ಜಿಲ್ಲಾಧಿಕಾರಿಗಳ ಕಚೇರಿಯ ಮೊರೆ ಹೋಗಿದ್ದಾರೆ. ಗಮನಿಸಬಹುದು, ಇವರೆಲ್ಲರೂ ಕೂಡ ಕುಮಟಾ ತಾಲೂಕಿನ ಉಪ್ಪಾರಕೇರಿ ಭಾಗದ ಆಟೋ ಚಾಲಕರು. ಕಳೆದ ಹಲವು ವರ್ಷಗಳಿಂದ ತಮ್ಮ ಜೀವನಕ್ಕೋಸ್ಕರ ಒಂದು ಆಟೋವನ್ನು ಮಾಡಿ ಜೀವನವನ್ನು ಕೂಡ ಸಾಗಿಸ್ತಾ ಇದ್ರು. ಆದರೆ ಇಲ್ಲಿ ವಿಷಯ ಏನಂತ ಹೇಳಿದ್ರೆ, ಇಲ್ಲಿನ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಆಟೋ ನಿಲ್ಲಿಸುವ ವಿಚಾರದಲ್ಲಿ ಮತ್ತು ಬಾಡಿಗೆ ತೆಗೆದುಕೊಳ್ಳುವ ವಿಚಾರದಲ್ಲೂ ಕೂಡ ಎರಡು ಆಟೋ ಗುಂಪುಗಳ ನಡುವೆ ಒಂದು ರೀತಿಯ ವೈಮನಸ್ಸು ಕೂಡ ಉಂಟಾಗಿದೆ. ಯಾಕಂತ ಹೇಳಿದ್ರೆ ಕಳೆದ ಹಲವು ವರ್ಷಗಳಿಂದ ಇಲ್ಲಿನ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಎರಡು ಆಟೋ ಸ್ಟ್ಯಾಂಡ್ಗಳು ಕೂಡ ಇದೆ. ಅಂದರೆ ಕಾಂಪೌಂಡಿನ ಒಳಭಾಗದಲ್ಲಿ ಮತ್ತು ಹೊರಭಾಗದಲ್ಲಿ. ಉಪ್ಪಾರಕೇರಿಯ ಈ ಒಂದು ಆಟೋ ಚಾಲಕರ ಒಂದು ಬೇಡಿಕೆ ಏನಂತ ಹೇಳಿದ್ರೆ, ಕಾಂಪೌಂಡಿನ ಹೊರಭಾಗದಲ್ಲಿ ತಮಗೆ ಅವಕಾಶನ ಕೊಡ್ತಾ ಇದ್ದಾರೆ. ಬಸ್ ಸ್ಟ್ಯಾಂಡ್ ವಿಚಾರಕ್ಕೆ ಬಂದರೆ ಬಸ್ ಸ್ಟ್ಯಾಂಡ್ ಒಂದೇ ಇರೋದು, ಪ್ರಯಾಣಿಕರಲ್ಲಿ ಭೇದ ಭಾವ ಕೂಡ ಇರೋದಿಲ್ಲ. ಹೀಗಾಗಿ ಯಾರು ಯಾವ ಪ್ರಯಾಣಿಕರನ್ನು ಕೂಡ ಒಯ್ಯಬಹುದೆಂಬ ಅಭಿಪ್ರಾಯವನ್ನು ಕೂಡ ಇವರು ಕೂಡ ವ್ಯಕ್ತಪಡಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಜನಪ್ರತಿನಿಧಿಗಳ ಮೊರೆ ಹೋಗಿದ್ದಾರೆ, ಪೊಲೀಸರ ಕೂಡ ಮೊರೆ ಹೋಗಿದ್ದಾರೆ. ಹೀಗಾಗಿ ಸಂಬಂಧಪಟ್ಟವರಿಂದ ಇವರಿಗೆ ಯಾವುದೇ ರೀತಿಯ ನ್ಯಾಯ ಕೂಡ ಸಿಗಲಿಲ್ಲ. ಹೀಗಾಗಿ ತಮ್ಮ ಬೇಡಿಕೆಯನ್ನು ಸಲ್ಲಿಸುವ ಸಲುವಾಗಿ ಕುಮಟಾದಿಂದ ಕಾರವಾರಕ್ಕೆ ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಹೀಗಾಗಿ ಜಿಲ್ಲಾಧಿಕಾರಿಗಳು ಈ ವಿವಾದವನ್ನು ಬಗೆಹರಿಸ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಪಟ್ಟಣದಲ್ಲಿ ಆಟೋ ರಿಕ್ಷಾದ ಬಾಡಿಕೆ ವಿಚಾರದಲ್ಲಿ ಈಗ ಒಂದು ವಿವಾದ ಕೂಡ ಉಂಟಾಗಿದೆ. ಇಲ್ಲಿನ ಬಸ್ ನಿಲ್ದಾಣದ ಸಮೀಪ ಇರುವಂಥ ಆಟೋ ಚಾಲಕರ ನಡುವೆ ವೈಮನಸ್ಸು ಕೂಡ ಉಂಟಾಗಿರುವಂಥದ್ದು. ಕಳೆದ ಹಲವಾರು ವರ್ಷಗಳಲ್ಲಿ ಇರುವಂಥ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಲು ಈವರೆಗೂ ಕೂಡ ಸಾಧ್ಯವಾಗಿಲ್ಲ. ಹೀಗಾಗಿ ಸಂಬಂಧಪಟ್ಟಂಥ ಆಟೋ ಚಾಲಕರು ಈಗ ಜಿಲ್ಲಾಧಿಕಾರಿಗಳ ಕಚೇರಿಯ ಮೊರೆ ಹೋಗಿದ್ದಾರೆ. ಗಮನಿಸಬಹುದು, ಇವರೆಲ್ಲರೂ ಕೂಡ ಕುಮಟಾ ತಾಲೂಕಿನ ಉಪ್ಪಾರಕೇರಿ ಭಾಗದ ಆಟೋ ಚಾಲಕರು. ಕಳೆದ ಹಲವು ವರ್ಷಗಳಿಂದ ತಮ್ಮ ಜೀವನಕ್ಕೋಸ್ಕರ ಒಂದು ಆಟೋವನ್ನು ಮಾಡಿ ಜೀವನವನ್ನು ಕೂಡ ಸಾಗಿಸ್ತಾ ಇದ್ರು. ಆದರೆ ಇಲ್ಲಿ ವಿಷಯ ಏನಂತ ಹೇಳಿದ್ರೆ, ಇಲ್ಲಿನ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಆಟೋ ನಿಲ್ಲಿಸುವ ವಿಚಾರದಲ್ಲಿ ಮತ್ತು ಬಾಡಿಗೆ ತೆಗೆದುಕೊಳ್ಳುವ ವಿಚಾರದಲ್ಲೂ ಕೂಡ ಎರಡು ಆಟೋ ಗುಂಪುಗಳ ನಡುವೆ ಒಂದು ರೀತಿಯ ವೈಮನಸ್ಸು ಕೂಡ ಉಂಟಾಗಿದೆ. ಯಾಕಂತ ಹೇಳಿದ್ರೆ ಕಳೆದ ಹಲವು ವರ್ಷಗಳಿಂದ ಇಲ್ಲಿನ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಎರಡು ಆಟೋ ಸ್ಟ್ಯಾಂಡ್ಗಳು ಕೂಡ ಇದೆ. ಅಂದರೆ ಕಾಂಪೌಂಡಿನ ಒಳಭಾಗದಲ್ಲಿ ಮತ್ತು ಹೊರಭಾಗದಲ್ಲಿ. ಉಪ್ಪಾರಕೇರಿಯ ಈ ಒಂದು ಆಟೋ ಚಾಲಕರ ಒಂದು ಬೇಡಿಕೆ ಏನಂತ ಹೇಳಿದ್ರೆ, ಕಾಂಪೌಂಡಿನ ಹೊರಭಾಗದಲ್ಲಿ ತಮಗೆ ಅವಕಾಶನ ಕೊಡ್ತಾ ಇದ್ದಾರೆ. ಬಸ್ ಸ್ಟ್ಯಾಂಡ್ ವಿಚಾರಕ್ಕೆ ಬಂದರೆ ಬಸ್ ಸ್ಟ್ಯಾಂಡ್ ಒಂದೇ ಇರೋದು, ಪ್ರಯಾಣಿಕರಲ್ಲಿ ಭೇದ ಭಾವ ಕೂಡ ಇರೋದಿಲ್ಲ. ಹೀಗಾಗಿ ಯಾರು ಯಾವ ಪ್ರಯಾಣಿಕರನ್ನು ಕೂಡ ಒಯ್ಯಬಹುದೆಂಬ ಅಭಿಪ್ರಾಯವನ್ನು ಕೂಡ ಇವರು ಕೂಡ ವ್ಯಕ್ತಪಡಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಜನಪ್ರತಿನಿಧಿಗಳ ಮೊರೆ ಹೋಗಿದ್ದಾರೆ, ಪೊಲೀಸರ ಕೂಡ ಮೊರೆ ಹೋಗಿದ್ದಾರೆ. ಹೀಗಾಗಿ ಸಂಬಂಧಪಟ್ಟವರಿಂದ ಇವರಿಗೆ ಯಾವುದೇ ರೀತಿಯ ನ್ಯಾಯ ಕೂಡ ಸಿಗಲಿಲ್ಲ. ಹೀಗಾಗಿ ತಮ್ಮ ಬೇಡಿಕೆಯನ್ನು ಸಲ್ಲಿಸುವ ಸಲುವಾಗಿ ಕುಮಟಾದಿಂದ
ಕಾರವಾರಕ್ಕೆ ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಹೀಗಾಗಿ ಜಿಲ್ಲಾಧಿಕಾರಿಗಳು ಈ ವಿವಾದವನ್ನು ಬಗೆಹರಿಸ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಪಟ್ಟಣದಲ್ಲಿ ಆಟೋ ರಿಕ್ಷಾದ ಬಾಡಿಕೆ ವಿಚಾರದಲ್ಲಿ ಈಗ ಒಂದು ವಿವಾದ ಕೂಡ ಉಂಟಾಗಿದೆ. ಇಲ್ಲಿನ ಬಸ್ ನಿಲ್ದಾಣದ ಸಮೀಪ ಇರುವಂಥ ಆಟೋ ಚಾಲಕರ ನಡುವೆ ವೈಮನಸ್ಸು ಕೂಡ ಉಂಟಾಗಿರುವಂಥದ್ದು. ಕಳೆದ ಹಲವಾರು ವರ್ಷಗಳಲ್ಲಿ ಇರುವಂಥ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಲು ಈವರೆಗೂ ಕೂಡ ಸಾಧ್ಯವಾಗಿಲ್ಲ. ಹೀಗಾಗಿ ಸಂಬಂಧಪಟ್ಟಂಥ ಆಟೋ ಚಾಲಕರು ಈಗ ಜಿಲ್ಲಾಧಿಕಾರಿಗಳ ಕಚೇರಿಯ ಮೊರೆ ಹೋಗಿದ್ದಾರೆ. ಗಮನಿಸಬಹುದು, ಇವರೆಲ್ಲರೂ ಕೂಡ ಕುಮಟಾ ತಾಲೂಕಿನ ಉಪ್ಪಾರಕೇರಿ ಭಾಗದ ಆಟೋ ಚಾಲಕರು. ಕಳೆದ ಹಲವು ವರ್ಷಗಳಿಂದ ತಮ್ಮ ಜೀವನಕ್ಕೋಸ್ಕರ ಒಂದು ಆಟೋವನ್ನು ಮಾಡಿ ಜೀವನವನ್ನು ಕೂಡ ಸಾಗಿಸ್ತಾ ಇದ್ರು. ಆದರೆ ಇಲ್ಲಿ ವಿಷಯ ಏನಂತ ಹೇಳಿದ್ರೆ, ಇಲ್ಲಿನ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಆಟೋ ನಿಲ್ಲಿಸುವ ವಿಚಾರದಲ್ಲಿ ಮತ್ತು ಬಾಡಿಗೆ ತೆಗೆದುಕೊಳ್ಳುವ ವಿಚಾರದಲ್ಲೂ ಕೂಡ ಎರಡು ಆಟೋ ಗುಂಪುಗಳ ನಡುವೆ ಒಂದು ರೀತಿಯ ವೈಮನಸ್ಸು ಕೂಡ ಉಂಟಾಗಿದೆ. ಯಾಕಂತ ಹೇಳಿದ್ರೆ ಕಳೆದ ಹಲವು ವರ್ಷಗಳಿಂದ ಇಲ್ಲಿನ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಎರಡು ಆಟೋ ಸ್ಟ್ಯಾಂಡ್ಗಳು ಕೂಡ ಇದೆ. ಅಂದರೆ ಕಾಂಪೌಂಡಿನ ಒಳಭಾಗದಲ್ಲಿ ಮತ್ತು ಹೊರಭಾಗದಲ್ಲಿ. ಉಪ್ಪಾರಕೇರಿಯ ಈ ಒಂದು ಆಟೋ ಚಾಲಕರ ಒಂದು ಬೇಡಿಕೆ ಏನಂತ ಹೇಳಿದ್ರೆ, ಕಾಂಪೌಂಡಿನ ಹೊರಭಾಗದಲ್ಲಿ ತಮಗೆ ಅವಕಾಶನ ಕೊಡ್ತಾ ಇದ್ದಾರೆ. ಬಸ್ ಸ್ಟ್ಯಾಂಡ್ ವಿಚಾರಕ್ಕೆ ಬಂದರೆ ಬಸ್ ಸ್ಟ್ಯಾಂಡ್ ಒಂದೇ ಇರೋದು, ಪ್ರಯಾಣಿಕರಲ್ಲಿ ಭೇದ ಭಾವ ಕೂಡ ಇರೋದಿಲ್ಲ. ಹೀಗಾಗಿ ಯಾರು ಯಾವ ಪ್ರಯಾಣಿಕರನ್ನು ಕೂಡ ಒಯ್ಯಬಹುದು ಎಂಬ ಅಭಿಪ್ರಾಯವನ್ನು ಕೂಡ ಇವರು ಕೂಡ ವ್ಯಕ್ತಪಡಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಜನಪ್ರತಿನಿಧಿಗಳ ಮೊರೆ ಹೋಗಿದ್ದಾರೆ, ಪೊಲೀಸರ ಕೂಡ ಮೊರೆ ಹೋಗಿದ್ದಾರೆ. ಹೀಗಾಗಿ ಸಂಬಂಧಪಟ್ಟವರಿಂದ ಇವರಿಗೆ ಯಾವುದೇ ರೀತಿಯ ನ್ಯಾಯ ಕೂಡ ಸಿಗಲಿಲ್ಲ. ಹೀಗಾಗಿ ತಮ್ಮ ಬೇಡಿಕೆಯನ್ನು ಸಲ್ಲಿಸುವ ಸಲುವಾಗಿ ಕುಮಟಾದಿಂದ ಕಾರವಾರಕ್ಕೆ ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಹೀಗಾಗಿ ಜಿಲ್ಲಾಧಿಕಾರಿಗಳು ಈ ವಿವಾದವನ್ನು ಬಗೆಹರಿಸ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಪಟ್ಟಣದಲ್ಲಿ ಆಟೋ ರಿಕ್ಷಾದ ಬಾಡಿಕೆ ವಿಚಾರದಲ್ಲಿ ಈಗ ಒಂದು ವಿವಾದ ಕೂಡ ಉಂಟಾಗಿದೆ. ಇಲ್ಲಿನ ಬಸ್ ನಿಲ್ದಾಣದ ಸಮೀಪ ಇರುವಂಥ ಆಟೋ ಚಾಲಕರ ನಡುವೆ ವೈಮನಸ್ಸು ಕೂಡ ಉಂಟಾಗಿರುವಂಥದ್ದು. ಕಳೆದ ಹಲವಾರು ವರ್ಷಗಳಲ್ಲಿ ಇರುವಂಥ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಲು ಈವರೆಗೂ ಕೂಡ ಸಾಧ್ಯವಾಗಿಲ್ಲ. ಹೀಗಾಗಿ ಸಂಬಂಧಪಟ್ಟಂಥ ಆಟೋ ಚಾಲಕರು ಈಗ ಜಿಲ್ಲಾಧಿಕಾರಿಗಳ ಕಚೇರಿಯ ಮೊರೆ ಹೋಗಿದ್ದಾರೆ. ಗಮನಿಸಬಹುದು, ಇವರೆಲ್ಲರೂ ಕೂಡ ಕುಮಟಾ ತಾಲೂಕಿನ ಉಪ್ಪಾರಕೇರಿ ಭಾಗದ ಆಟೋ ಚಾಲಕರು. ಕಳೆದ ಹಲವು ವರ್ಷಗಳಿಂದ ತಮ್ಮ ಜೀವನಕ್ಕೋಸ್ಕರ ಒಂದು ಆಟೋವನ್ನು ಮಾಡಿ ಜೀವನವನ್ನು ಕೂಡ ಸಾಗಿಸ್ತಾ ಇದ್ರು. ಆದರೆ ಇಲ್ಲಿ ವಿಷಯ ಏನಂತ ಹೇಳಿದ್ರೆ, ಇಲ್ಲಿನ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಆಟೋ ನಿಲ್ಲಿಸುವ ವಿಚಾರದಲ್ಲಿ ಮತ್ತು ಬಾಡಿಗೆ ತೆಗೆದುಕೊಳ್ಳುವ ವಿಚಾರದಲ್ಲೂ ಕೂಡ ಎರಡು ಆಟೋ ಗುಂಪುಗಳ ನಡುವೆ ಒಂದು ರೀತಿಯ ವೈಮನಸ್ಸು ಕೂಡ ಉಂಟಾಗಿದೆ. ಯಾಕಂತ ಹೇಳಿದ್ರೆ ಕಳೆದ ಹಲವು ವರ್ಷಗಳಿಂದ ಇಲ್ಲಿನ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಎರಡು ಆಟೋ ಸ್ಟ್ಯಾಂಡ್ಗಳು ಕೂಡ ಇದೆ. ಅಂದರೆ ಕಾಂಪೌಂಡಿನ ಒಳಭಾಗದಲ್ಲಿ ಮತ್ತು ಹೊರಭಾಗದಲ್ಲಿ. ಉಪ್ಪಾರಕೇರಿಯ ಈ ಒಂದು ಆಟೋ ಚಾಲಕರ ಒಂದು ಬೇಡಿಕೆ ಏನಂತ ಹೇಳಿದ್ರೆ, ಕಾಂಪೌಂಡಿನ ಹೊರಭಾಗದಲ್ಲಿ ತಮಗೆ ಅವಕಾಶನ ಕೊಡ್ತಾ ಇದ್ದಾರೆ. ಬಸ್ ಸ್ಟ್ಯಾಂಡ್ ವಿಚಾರಕ್ಕೆ ಬಂದರೆ ಬಸ್ ಸ್ಟ್ಯಾಂಡ್ ಒಂದೇ ಇರೋದು, ಪ್ರಯಾಣಿಕರಲ್ಲಿ ಭೇದ ಭಾವ ಕೂಡ ಇರೋದಿಲ್ಲ. ಹೀಗಾಗಿ ಯಾರು ಯಾವ ಪ್ರಯಾಣಿಕರನ್ನು ಕೂಡ ಒಯ್ಯಬಹುದು ಎಂಬ ಅಭಿಪ್ರಾಯವನ್ನು ಕೂಡ ಇವರು ಕೂಡ ವ್ಯಕ್ತಪಡಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಜನಪ್ರತಿನಿಧಿಗಳ ಮೊರೆ ಹೋಗಿದ್ದಾರೆ, ಪೊಲೀಸರ ಕೂಡ ಮೊರೆ ಹೋಗಿದ್ದಾರೆ. ಹೀಗಾಗಿ ಸಂಬಂಧಪಟ್ಟವರಿಂದ ಇವರಿಗೆ ಯಾವುದೇ ರೀತಿಯ ನ್ಯಾಯ ಕೂಡ ಸಿಗಲಿಲ್ಲ. ಹೀಗಾಗಿ ತಮ್ಮ ಬೇಡಿಕೆಯನ್ನು ಸಲ್ಲಿಸುವ ಸಲುವಾಗಿ ಕುಮಟಾದಿಂದ ಕಾರವಾರಕ್ಕೆ ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಹೀಗಾಗಿ ಜಿಲ್ಲಾಧಿಕಾರಿಗಳು ಈ ವಿವಾದವನ್ನು ಬಗೆಹರಿಸ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಪಟ್ಟಣದಲ್ಲಿ ಆಟೋ ರಿಕ್ಷಾದ ಬಾಡಿಕೆ ವಿಚಾರದಲ್ಲಿ ಈಗ ಒಂದು ವಿವಾದ ಕೂಡ ಉಂಟಾಗಿದೆ. ಇಲ್ಲಿನ ಬಸ್ ನಿಲ್ದಾಣದ ಸಮೀಪ ಇರುವಂಥ ಆಟೋ ಚಾಲಕರ ನಡುವೆ ವೈಮನಸ್ಸು ಕೂಡ ಉಂಟಾಗಿರುವಂಥದ್ದು. ಕಳೆದ ಹಲವಾರು ವರ್ಷಗಳಲ್ಲಿ ಇರುವಂಥ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಲು ಈವರೆಗೂ ಕೂಡ ಸಾಧ್ಯವಾಗಿಲ್ಲ. ಹೀಗಾಗಿ ಸಂಬಂಧಪಟ್ಟಂಥ ಆಟೋ ಚಾಲಕರು ಈಗ ಜಿಲ್ಲಾಧಿಕಾರಿಗಳ ಕಚೇರಿಯ ಮೊರೆ ಹೋಗಿದ್ದಾರೆ. ಗಮನಿಸಬಹುದು, ಇವರೆಲ್ಲರೂ ಕೂಡ ಕುಮಟಾ ತಾಲೂಕಿನ ಉಪ್ಪಾರಕೇರಿ ಭಾಗದ ಆಟೋ ಚಾಲಕರು. ಕಳೆದ ಹಲವು ವರ್ಷಗಳಿಂದ ತಮ್ಮ ಜೀವನಕ್ಕೋಸ್ಕರ ಒಂದು ಆಟೋವನ್ನು ಮಾಡಿ ಜೀವನವನ್ನು ಕೂಡ ಸಾಗಿಸ್ತಾ ಇದ್ರು. ಆದರೆ ಇಲ್ಲಿ ವಿಷಯ ಏನಂತ ಹೇಳಿದ್ರೆ, ಇಲ್ಲಿನ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಆಟೋ ನಿಲ್ಲಿಸುವ ವಿಚಾರದಲ್ಲಿ ಮತ್ತು ಬಾಡಿಗೆ ತೆಗೆದುಕೊಳ್ಳುವ ವಿಚಾರದಲ್ಲೂ ಕೂಡ ಎರಡು ಆಟೋ ಗುಂಪುಗಳ ನಡುವೆ ಒಂದು ರೀತಿಯ ವೈಮನಸ್ಸು ಕೂಡ ಉಂಟಾಗಿದೆ. ಯಾಕಂತ ಹೇಳಿದ್ರೆ ಕಳೆದ ಹಲವು ವರ್ಷಗಳಿಂದ ಇಲ್ಲಿನ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಎರಡು ಆಟೋ ಸ್ಟ್ಯಾಂಡ್ಗಳು ಕೂಡ ಇದೆ. ಅಂದರೆ ಕಾಂಪೌಂಡಿನ ಒಳಭಾಗದಲ್ಲಿ ಮತ್ತು ಹೊರಭಾಗದಲ್ಲಿ. ಉಪ್ಪಾರಕೇರಿಯ ಈ ಒಂದು ಆಟೋ ಚಾಲಕರ ಒಂದು ಬೇಡಿಕೆ ಏನಂತ ಹೇಳಿದ್ರೆ, ಕಾಂಪೌಂಡಿನ ಹೊರಭಾಗದಲ್ಲಿ ತಮಗೆ ಅವಕಾಶನ ಕೊಡ್ತಾ ಇದ್ದಾರೆ.
ಬಸ್ ಸ್ಟ್ಯಾಂಡ್ ವಿಚಾರಕ್ಕೆ ಬಂದರೆ ಬಸ್ ಸ್ಟ್ಯಾಂಡ್ ಒಂದೇ ಇರೋದು, ಪ್ರಯಾಣಿಕರಲ್ಲಿ ಭೇದ ಭಾವ ಕೂಡ ಇರೋದಿಲ್ಲ. ಹೀಗಾಗಿ ಯಾರು ಯಾವ ಪ್ರಯಾಣಿಕರನ್ನು ಕೂಡ ಒಯ್ಯಬಹುದೆಂಬ ಅಭಿಪ್ರಾಯವನ್ನು ಕೂಡ ಇವರು ಕೂಡ ವ್ಯಕ್ತಪಡಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಜನಪ್ರತಿನಿಧಿಗಳ ಮೊರೆ ಹೋಗಿದ್ದಾರೆ, ಪೊಲೀಸರು ಕೂಡ ಮೊರೆ ಹೋಗಿದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಅವರಿಂದ ಇವರಿಗೆ ಯಾವುದೇ ರೀತಿಯ ನ್ಯಾಯವೂ ಕೂಡ ಸಿಗಲಿಲ್ಲ. ಹೀಗಾಗಿ ತಮ್ಮ ಬೇಡಿಕೆಯನ್ನು ಸಲ್ಲಿಸುವ ಸಲುವಾಗಿ ಕುಮ್ಮಟದಿಂದ ಕಾರವಾರಕ್ಕೆ ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಹೀಗಾಗಿ ಜಿಲ್ಲಾಧಿಕಾರಿಗಳು ಈ ವಿವಾದವನ್ನು ಬಗೆಹರಿಸ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.